ಜನಗಳಿಗೆ ಒಂದು ಓನರ್ಶಿಪ್. ಇವಾಗ ಈ ಸಂಸ್ಥೆ ನಮ್ಮದು, ನಾನು ಅದಕ್ಕೆ ಕೆಲಸ ಮಾಡಬೇಕು, ಬರೀ ಹಣಕ್ಕಲ್ಲ, ವಾಲಂಟರೀಸ್ ನಾವು ಮಾಡಬೇಕು. ಇದರಿಂದ ಮುಂದೆ ಬಂದರೆ ನಾನು ಮುಂದೆ ಬರ್ತೀನಿ, ನನ್ನ ಫ್ಯಾಮಿಲಿ ಮುಂದೆ ಬರುತ್ತೆ, ಫ್ಯಾಮಿಲಿ ಮುಂದೆ ಬಂದರೆ ನಮ್ಮ ಗ್ರಾಮಗಳು ಮುಂದೆ ಬರುತ್ತೆ, ಅದರಿಂದ ನಮ್ಮ ತಾಲೂಕು ಮುಂದೆ ಬರುತ್ತೆ. ಆ ಥರ ಅವರು ಯೋಚನೆ ಮಾಡಬೇಕು ಮುಂದೆ. ಇದನ್ನು ನಾವು ತರ್ತಾ ಇದ್ದೀವಿ ಸ್ಲೋಲಿ. ನಾವು ಮುಂಚೆ ಕಾರ್ಯಕ್ರಮಗಳು ನಾನು ಹೊಸದಾಗಿ ಬಂದಾಗ ಮಹಿಳೆಯರನ್ನ ಸೇರಿಸ್ಬೇಕಂದ್ರೆ ನಮಗೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ನಮಗೆ ಆ ಕೆಲಸ ಇದೆ ಸರ್, ಈ ಕೆಲಸ ಇದೆ, ನಮಗೇನು ಬಂದರೆ ಟೈಮ್ ವೇಸ್ಟಾ, ನಾವು ಸುಮ್ಮನೆ ಬರಬೇಕು. ಇವಾಗ ಹೆಂಗಿದೆ ಸರ್, ಇವಾಗ ಬನ್ನಿತಾಳು ಪೂರಕರ ಕಾರ್ಯಕ್ರಮ ನಾನು ಹೇಳ್ಬೇಕಂದ್ರೆ, ಇಷ್ಟು ದಿನ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಹಣ ಖರ್ಚು ಮಾಡ್ತಿದ್ವಿ. ಈ ಸಲ ಮಹಿಳೆಯರಿಂದ ಏನು ಬಂತು ಅಂದರೆ ನಾವು ಮಾಡ್ತೀವಿ ಸರ್. ನಾವು ಅಜಯ್ ಸರ್ನ ಗೆಸ್ಟಾಗಿ ಕರೆಸ್ಬೇಕು. ನಾವು ಅವ್ರು ಮಾಡಿಕೊಟ್ಟ ಸಂಸ್ಥೆ ಸಂಘಗಳಿಂದ ಎಷ್ಟು ಬದಲಾವಣೆ ಆಗಿದ್ವಿ ನಾವು ಅದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನೀವು ಮಾಡಿರೋದು ಸಾಕು, ನಾವು ಖರ್ಚು ಮಾಡ್ತೀವಿ. ನಾವೀಗ ನಾಯಕರಾಗಿ ಬೆಳೆಯೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ, ಅದನ್ನು ನಾವು ಮುಂದೆ ತೊಗೊಂಡೋಗಿ. ಈ ನಿಟ್ಟಲ್ಲಿ ಪ್ರತಿಯೊಂದು ಮಹಿಳೆಯರಲ್ಲೂ ಬದಲಾವಣೆ ಕಾಣ್ತಾ ಇದೀವಿ ಸರ್ ನಾವು. ಇದು ನಮ್ಮ ಸಂಸ್ಥೆ. ನಮ್ಮ ಕಾರ್ಯಕ್ರಮದಲ್ಲಿ ಏನಾದ್ರು ಒಂದು ಕಲ್ತ್ರೆ ಅವ್ರ ಪಕ್ಕದ ಅವ್ರ ರಿಲೇಟಿವ್ಸ್ಗೆ ತಿಳಿಸ್ತಾರೆ. ಸ್ವಲ್ಪ ತಾರತಮ್ಯಗಳು ಕಡಿಮೆ ಆಗ್ತಿದೆ ಸರ್, ಒನ್ನೆಸ್ ಬರ್ತಾ ಇದೆ. ಇಲ್ಲಿ ನನಗೆ ಮಾತ್ರ ಮುಂಚೆ ಎಲ್ಲ ಸ್ವಸಹಾಯ ಸಂಘದಲ್ಲಿ ಸಾಲ ತೊಗೊಂಡ್ರೆ 1,00,000 ಸಾಲ ಸಿಕ್ಕಿದ್ರೆ 10 ಜನನೂ 10,000 ಹಂಚ್ಕೋತಿದ್ರು. ಇವಾಗ ಆ ರೀತಿ ಇಲ್ಲ. 1,00,000 ಸಿಕ್ಕಿದೆ ನಮಗೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಏನಾದ್ರು ಚಟುವಟಿಕೆ ಮಾಡಿ ಮೇಲೆ ಬರ್ತಿದ್ದಾರೆ, ಅವ್ರಿಗೆ ಒಂದು 30,000 ಇದ್ದರೆ ಯಾರಿಗೆ ಅವಶ್ಯಕತೆ ಇಲ್ಲೋ ಅವರಿಗೆ ಕೊಡಿ ಅನ್ನೋ ಮಟ್ಟದಲ್ಲಿ ಬಂದಿದ್ದಾರೆ. ಅದು ಬಹಳ ಮುಖ್ಯ.